ಯಾವ್ದಿದು ಕಲರ್ ಕಲರ್ ಟಗರು? ಏನಕ್ಕೆ ಅದು ಬಿತ್ತನೆಗ? ಸಾಕಾಣಿಕೆ ಮಾಡಿ. ಈಗ ಕೆಂಪಣ್ಣವ್ರು ಮೇಲ್ಗಡೆ ಇರೋದು ಮಿಕ್ಸ್ ಯಾತನ ಗುರ್ತು ಕಟ್ಟಿದ್ದೀರಾ? ನಿನ್ನ ಕೆಲಸ ಶುರುವಾಯಿತು. ಯಾತವಾಗ ಕಲಸಿಟ್ಟೆ? ಬೆಲ್ಲದ ನೀರು? ಒಬ್ಬೊಬ್ಬ ಭಾರಿ ವೈದ್ಯ ಕಲ್ತಿದ್ದಿ ಹಂಗಾದ್ರೆ ನೀನು. ಬರ್ತಿದ್ದಂಗೆ ಬೆಲ್ಲದ ನೀರಾ? ಮತ್ತೆ ಮೇಲೆ ಬರ್ತೈತಲ್ಲ. ನೀವು ಈಗ ತಾನೇ ಸಿಂಧನೂರಿಂದ ಒಂದು 50 ಟಗರ್ ಮರಿ ತುಂಬಿಕೊಂಡು ಬಂದಂತಹ ಗಾಡಿನ ನೋಡ್ತಾ ಇದ್ದೀರಾ ನೋಡಿ. ನನ್ನ ತಮ್ಮ ಮುರಳಿ ಇನ್ನೊಬ್ಬ ತಮ್ಮ ಈಶ್ವರನ ಜೊತೆ ಒಂದು 30 ಬೇಕಂತ ಹೊರಟಾಗ ಊರಿನವರು ಕೆಲವರೆಲ್ಲ ನಮಗೂ ಒಂದು 3 ಬೇಕು 4 ಬೇಕಂತ ಹೋಗಿ ಈ ಹುಡುಗರ ಜೊತೆಯಲ್ಲಿ ನನ್ನ ತಮ್ಮ ಇಲ್ಲಿ ಕಾಣಿಸ್ತಿದ್ದಾನಲ್ಲ ಈಶ್ವರ ಇವ್ರ ಜೊತೆಯಲ್ಲಿ ಹೋಗಿ ಅವರು ಪಾಪ ತಂದಿದ್ದಾರೆ. ಈ ಮರಿಗಳು ಹೆಂಗಿದ್ದಾವೆ ಅಂತಂದು ನೋಡೋಣ. ಸಂತೆಯಲ್ಲಿದ್ದಾಗ ನಾನು ಈ ಮುರಳಿಗೆ ಫೋನ್ ಮಾಡಿದೆ, ಏನಪ್ಪ ಹೆಂಗಿದ್ದಾವೆ ಅಂತ ರೇಟು. ನಿಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು ಟಗರ್ ಕೂಡ ಇದೆ, ಯಾವುದೋ ಒಂದು ದೊಡ್ಡದು ಕೊಂಬಿಗೆಲ್ಲ ಕಲರ್ ಹಾಕಿರೋದು. ಯಾಕೋ ಒಂದೇ ಒಂದು ದೊಡ್ಡದು ತಂದಿದ್ದಾರೆ. ಯಾರಿಗಾದರೂ ಬಿತ್ತನೆಗೆ ತಂದಿರಬೇಕು ಅಂತಂದು ಅನಿಸುತ್ತೆ. ಮರಿಗಳು ಹೆಂಗಿದ್ದಾವೆ, ಏನು ಕತೆ, ಲೈವ್ ತೂಕ ಎಷ್ಟು ಬರುತ್ತೆ, ಇದನ್ನೆಲ್ಲ ನೋಡೋಣ. ಜೋರಾಗೇ ಇದೆ ಪಟ್ಲಿ. ಯಾರಿಗಾದ್ರೂ ಬಿತ್ತನೆಗೆ ತಂದಿರಬೇಕು, ಬೇರೆ ಇನ್ನೇ ಯಾರಿಗಾದ್ರೂ. ಅವನು ಕೇವಲ ಸಾಕಾಣಿಕೆಗಾಗಿ ಒಂದು 30ಕ್ಕೆ ಹೋಗಿದ್ದ. ಯಾರಾದರೂ ಬಿತ್ತನೆಗೆ ಜೊತೆ ಸೇರಿರ್ತಾರೆ. ನಾನು ಅವನಿಗೆ ನೋಡೋಣ. ಇವು ಮುಂದೆ ತೂಕ ಹಾಕ್ಬಿಟ್ಟು ಲೈವ್ ಎಷ್ಟು ಬಂತು, ಏನು ಅಗ್ಗು ಬಿದ್ದುವ, ರೇಟ್ ಬಿದ್ದುವ ಅಂತಂದೆಲ್ಲ ನೋಡೋಣ. ಸಂತೆಯಲ್ಲಿದ್ದಂಗೆ ನಾನು ಫೋನ್ ಮಾಡ್ತಾ ಇದ್ದೆ. ಮುರಳಿ ಏನೋ ಇಲ್ಲಣ್ಣ ಈ ಸತಿ ಏನೋ ಹಿಂದಿನ ಬ್ಯಾಚ್ಗಳಿಗಿಂತ ಸ್ವಲ್ಪ ದುಬಾರಿ ಆದಂಗೆ ಕಾಣಿಸುತ್ತೆ, ಇನ್ನು ನೋಡ್ತಾ ಇದ್ದೀವಿ. ತಲೆಗೆ 1,000-1,500 ಜಂಪ್ ಆದಂಗೆ ಕಾಣಿಸುತ್ತೆ ಅಂತ ನಂದ. ಸಾಧ್ಯವಾದಷ್ಟು ಸ್ವಲ್ಪ ಬೇಗನೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೇಟ್ ಆದಂಗೆಲ್ಲನೂ ಒಳ್ಳೆ ಮರಿ ಸಿಗೋದಿಲ್ಲ ಅಂತಂದು ಹೇಳಿದೆ. ನೋಡೋಣ. ಈಗೆಲ್ಲ ತಂದಿದ್ದಾರಲ್ಲ, ತೂಕ ಹಾಕಿದ್ರೆ ಲೈವ್ ವೆಯ್ಟ್ ಗೊತ್ತಾಗುತ್ತೆ. ದುಬಾರಿ. ಕೆಂಪಣ್ಣವ್ರು ಮೇಲ್ಗಡೆ ಇರೋದು ಮಿಕ್ಸ್ ಯಾತನ ಗುರ್ತು ಕಟ್ಟಿದ್ದೀರಾ? ಯಾವ ಇವೆಲ್ಲ ಅವೇನಾ? ಇದ್ಯಾವುದೋ ಬೋರ್ಡ್ದು ಬಂದೈತೆ, ಬೋರ್ಡ್ದು ಬಂದೈತೆ. ನಿನ್ನ ಕೆಲಸ ಶುರುವಾಯಿತು. ಯಾತವಾಗ ಕಲಸಿಟ್ಟೆ? ಬೆಲ್ಲದ ನೀರು? ಒಬ್ಬೊಬ್ಬ ಭಾರಿ ವೈದ್ಯ ಕಲ್ತಿದ್ದಿ ಹಂಗಾದ್ರೆ ನೀನು. ಬರ್ತಿದ್ದಂಗೆ ಬೆಲ್ಲದ ನೀರಾ? 40? ಏನು ಇದು ಬಕ್ರೀದ್ ರೇಟ್ ಆಗೋಯ್ತಪ್ಪ ಇದನ್ನು. ತಿರ್ಗಾ ಬಂದಿದ್ರಿ ಮೊದಲು ಕೇಳಿರೋದು. ಯಾರಿಗೆ ಹೋಗಿದ್ದು? ಹೊಸಪೇಟೆ ಅಂತ. ಹೌದಾ? ಇವು 11:30. ಇನ್ನು ಯಾರ್ಯಾರು ಬೇರೆಯವರೆಲ್ಲ ಹಾಕಿದ್ದಾರೆ ಹಂಗಾದ್ರೆ.
ಯಾವ ಒಂದು 3 ಆ ಥರ ಬಿದ್ದು 12 ರಂಗ್ ತಗೊಂಡ್ಬಿಟ್ರು. ಸಣ್ಣವೇನಾ? ಇದು ದುಬಾರ ಆಯ್ತಪ್ಪ, ಏನು ಬಕ್ರೀದ್ಕಿಂತ ದುಬಾರ ಆಯ್ತಾ ಇದು? ಇಲ್ಲಿ ಬೆಳಗ್ಗೆಯಿಂದ 60,000 ಆಯ್ತು. 60,000 ಹೇಳ್ತಾರೆ ಬೆಳಗ್ಗೆಯಿಂದ. ಹ್ಞೂ ಅಲ್ಲ, ಹೇಳೋರು ಹೇಳ್ತಾರೆ, ನಾವು ಕುಣಕ್ಕೆ ಹಾಕ್ಬೇಕಪ್ಪ. ನೋಡಿ, ಕಲರ್ನಿಂದಾನೇ ಕೆಟ್ಟಪ್ಪ. ನೋಡಿ ಏನು ರೇಟ್ ಆಗೈತದು. ಮತ್ತೆ ಮೇಲೆ ಬರ್ತೈತಲ್ಲ. ಬ್ಯಾಲೆನ್ಸ್ ಮಾಡ್ಕೋರಿ. ಕಾಲು ತಗಲ್ತು, ನೆಲಕ್ಕೆ ತಗಲ್ತು. ಕಾಲು ಒಂಚೂರು ನೆಲಕ್ಕೆ ತಗಲ್ತಾ ಇದೆ. 30 ಇಲ್ಲಿ ನಿಲ್ಲು ನಿಲ್ಲು ನಿಲ್ಲು. 30 ನಿಲ್ಲು ನಿಲ್ಲು. ಬೇಡ ನಿಲ್ಲು. ಎಷ್ಟು? 30 ಕರೆಕ್ಟಾಗಿ ಬಂದೈತಾ? 31 30 ಅಂದ್ಕೋ. ಕಾಲೇನು ತಗಲ್ತಾ ಇಲ್ಲಲ್ಲ. ಅದೇನು ಮಾಡಲ್ಲ ಹೇಳೋದು. ತಿರುವು ಸ್ವಲ್ಪ. 31 ಬಂದೈತೆ. ಮೊದಲು ತೂಕ ಹಾಕಿದ್ದು ಮಂದೆಯಲ್ಲೇ ಚಿಕ್ಕದು, ಈಗ ಮಂದೆಯಲ್ಲೇ ದೊಡ್ಡದು ಹಾಕೋಣ. ಎತ್ತು ಬಿಡು ನೀನು ಸ್ವಲ್ಪ ಮುಂದಕ್ಕೆ. ನಿಧಾನ ಬಿಡ್ತಪ್ಪ. ಅಲ್ಲಿಗೂ ಕಲಕ್ಕೆ ಹಿಂದ್ಗಡೆ ನಾನು ಸ್ವಲ್ಪ. ಮೆಲ್ಲ ಬಿಡು, ಜಾಸ್ತಿ ಎತ್ತಕ್ಕೆ ಹೋಗ್ಬೇಡ. ಎಲ್ಲಿ? ನೀ ಸ್ವಲ್ಪ ಸುಮ್ಮನೆ ಹೇಳ್ತೀನಿ, ಮುಟ್ಟಕ್ಕೆ ಹೋಗ್ಬೇಡ. ಎಷ್ಟಾಯ್ತು ನೋಡಿ? 35. ದೊಡ್ಡದು 35, ಸಣ್ಣದು 31 ಆಯಿತು. ಒಂದು ಆವ್ರೇಜ್ ಹಿಡ್ಕೊ. ಇನ್ನು 3 ತೂಕ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ದೊಡ್ಡದೊಂದು ಆಯ್ತು, ಸಣ್ಣ ಆವ್ರೇಜಾ? ಸ್ವಲ್ಪ ನೋಡಿ ಹಿಡ್ಕೊ. ಹ್ಞೂ ಮತ್ತೆ ಎಳ್ಕೊ. ದೊಡ್ಡದಾಯ್ತು, ಸಣ್ಣದಾಯ್ತು. ಹ್ಞೂ ಮತ್ತೆ ಎಳ್ಕೊ ನೋಡೋಣ. ಇದೊಂದು ಹಾಕೋಣ, 3 ಹಾಕಿದ್ರೆ ಗೊತ್ತಾಗುತ್ತೆ. ಒಂದು 5 ನಿಮಿಷ ಹೇಳೇನ. ಎಲ್ಲಿ? ಇದೆಷ್ಟು ಬಂತು ನೋಡು. ಒಳಗೆ ಬಂದಿತ್ತು 28 ಬಂದೈತೆ. ಅಯ್ಯೋ, ಆವ್ರೇಜ್ ಅಂದ್ಕೊಂಡಿವಿ, 28 ಬಂತೆ. ಬೇರೆದಾಕಣ? ಹಾಂ, ಬೇರೆದು ಅಂದರೆ ಇನ್ನೇನು. ಆಯ್ತು ಹೇಳಪ್ಪ. ಇದು ಮೀಡಿಯಮ್ದೆ ಅಂದ್ಕೊಂಡ್ರೆ. ಈಗ ಕಾಲು ತಗಲ್ತೈತೆ, ಕಾಲು ಟೆಚ್ಚಾಗ್ತೈತೆ ನೋಡಿ. ಸ್ವಲ್ಪ ಮುಂದಕ್ಕನ. ನೋಡಿ ಎಷ್ಟಾಯ್ತಾ ಇದು? 30 ಹಣ 33. 33? ಹ್ಞೂ 32 ಆವ್ರೇಜ್ ಅಪ್ಪ ಹಂಗಾದ್ರೆ. 33. ಇದು ಒಂದೇ ಒಂದು ದೊಡ್ಡ ಮರಿ. ಸೆಂಟ್ರಿಗೆ ಹಾಕೋ, ನೋಡೋ ಮುಂದಕ್ಕೆ ಬೋಗ್ತಿದ್ರೆ ಆಗುತ್ತೆ. ಇಲ್ಲೇಳು ನೋಡಿ. ಇವಾಗ 38. ಮಂದೆಯಲ್ಲಿ ಸೈಜ್ ವೇರಿಯೇಷನ್ನಲ್ಲೇ 4 ಪ್ರಾಣಿಗಳನ್ನು ತೂಕ ಮಾಡಿದ್ವಲ್ಲ. ಒಂದು 28, ಒಂದು 31, ಒಂದು 35, ಒಂದು 38. ಈ 4 ತೂಕ ಮಾಡಿದಾಗ 132 kg ಟೋಟ್ಲ್ ಬಂತು. 132 ಡಿವೈಡೆಡ್ ಬೈ 4 ಈಜಿಕ್ವಲ್ಟಿ ಎಷ್ಟು ಬರುತ್ತೆ? 33 kg ಆವ್ರೇಜು. ಸರಾಸರಿ ಒಂದಕ್ಕೆ 33 kg ಬಂತು. ಹೋಗಲಿ 32 kg ಅಂದ್ಕೊಂಬೋಣ. ಏಕೆ ಅಂತಂದರೆ 38 ಒಂದೇ ಒಂದು ದೊಡ್ಡದಿದೆ, ಅದರಲ್ಲಿದ್ದ ಇನ್ನೂ 1 kg ತೆಗೆದಾಕ್ಬಿಟ್ಟು 32 kg ಮಾತ್ರ ಅಂದ್ಕೊಂಬೋಣ. ಈಗ ರೇಟ್ ನೋಡೋಣ.
ಒಂದಕ್ಕೆ ಬಂದು 13,000 ರೂಪಾಯಿ. ಟೆಂಪೋ ಬಾರ್ಗೆ ಸೇರಿಕೊಂಡು ಸಹ 13,000. 13,000 ಡಿವೈಡೆಡ್ ಬೈ 32 ಅಂದರೆ 1 ಕೆ ಜಿಗೆ ಅಲ್ಲಿಗೆ ಎಷ್ಟು ಬಂದಂಗಾಯಿತು, ರೇಟ್ ಎಷ್ಟು ಬಿದ್ದಂಗಾಯಿತು ಅಂತಂದರೆ 406.25 ಬಿಟ್ಬಿಡೋಣ, 406 ರೂಪಾಯಿ ಬಿತ್ತು. ಓಕೆ. ಸಂತೆಯಿಂದ ನನ್ನ ತಮ್ಮ ಫೋನ್ ಮಾಡಿದಾಗ ಹಿಂದಿನ ಬ್ಯಾಚ್ಗಿಂತ ಈ ಬ್ಯಾಚ್ನಲ್ಲಿ ತಲೆಗೆ 1,500 ಜಂಪ್ ಆಗಿರ್ದೆ ಅಂತಂದು ಹೇಳ್ದ ನೋಡು. ಹಂಗೇನೂ ಆಗಲಿಲ್ಲ. ಲೈವ್ ವೆಯ್ಟ್ ಈಗ ಕೆ ಜಿಗೆ 406 ರೂಪಾಯಿ ಬಿತ್ತಲ್ಲ, 410ರಿಂದ 440 ತನಕ ಸಾಕು ಅಂತ ಟಗರು ಮರಿಗಳಿಗೆ ಇಕ್ಬೋದು ಆ ರೇಟು. ಆಗ ನೋಡ್ಕೊಂಡು ಬಿಟ್ಟರೆ 406 ಅಂದರೆ ನನ್ನ ಲೆಕ್ಕದಲ್ಲಿ ಇನ್ನೂ ಸಲೀಸೆ ಅನ್ನಿಸ್ತು. ಈ ಮಾತು ಅವನಿಗೆ ಹೇಳ್ತಿದ್ದಂಗೆ ತಮ್ಮ ಮುರಳಿಗೆ, ಓಹೋ ನಾನು ಹಂಗಾದರೆ ಡೂಪೇನು ಬಿದ್ದಿಲ್ಲ, ಒಳ್ಳೆ ವ್ಯಾಪಾರನೇ ಮಾಡಿ ತಂದಿದ್ದೀನಿ ಅಂತಂದು ಅವನಿಗೆ ಅನಿಸಿ ಖುಷಿ ಪಟ್ಕೊಂಡ. ವ್ಯಾಪಾರದಲ್ಲಿ ಎಷ್ಟೇ ಅನುಭವ ಇದ್ದರೂ ಒಂದೊಂದು ಸತಿ ಡೂಬ್ ಬೀಳ್ತೀವಿ. ಹಂಗೇನೂ ಆಗಲಿಲ್ಲ ಅಂದಾಗ ಖುಷಿ ಆಗಿಬಿಡುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ವೀವರ್ಸು ಎಷ್ಟೋ ಜನ ಉಣ್ಣಕ್ಕೆ ಸಂತೆಗಳಿಗೆ ಹೋಗ್ತಿರ್ತಾರೆ. ಅವ್ರಿಗೊಂದು ಅಂದಾಜು ಸಿಗಲಿ, ಲೈವ್ ವೇಟ್ ಎಷ್ಟಿದ್ರೆ ಎಷ್ಟು ರೇಟ್ ಇಡ್ಬೋದು ಅಂತಂದು ಅವರಿಗೆ ಒಂದು ಪಕ್ಕಾ ಅಂದಾಜು ಸಿಗಲಿ ಅಂತಂದು ಇದನ್ನೆಲ್ಲ ಹೇಳ್ದಂಗಾಯಿತು. ಓಕೆ, ನಿಮಗೆ ಖುಷಿ ಆಯ್ತಲ್ವ? ಖುಷಿಯಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಇವುಗಳನ್ನೆಲ್ಲ ತಗೊಂಡೋಗಿ ಕೆರೆಗೆ ತಗೊಂಡೋಗಿ ಸ್ವಲ್ಪ ಸ್ವಚ್ಛ ಮಾಡಿ PPR ಕೊಡಿಸ್ಬೇಕು, ಇನ್ನು ಡಿವಾರ್ಮಿಂಗ್ ಮಾಡಬೇಕು. ಇವುಗಳನ್ನೆಲ್ಲ ಮಾಡಬೇಕು ಅಂತಂದು ಅವನಿಗೆ ಹೇಳಿ ನಾನು ಕೂಡ ಕೆರೆಯಲ್ಲಿ ಈಜಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಹೋಗ್ತಾ ಇದ್ದೀನಿ. ಓಕೆ. ಸಂತೆಯಿಂದ ಬಂದವ್ರಿಗೆ ತಪ್ಪದೇ PPR ವ್ಯಾಕ್ಸಿನ್ ಮಾಡಿಸಿ ಅಂತ ಮತ್ತೆ ಹೇಳ್ತಿದ್ದೀನಿ. ಯಾಕಂದರೆ ನನಗಾಗಿರೋ ನಷ್ಟ ನಿಮ್ಗಾಗಬಾರ್ದು. ಹಾಗೆ ಈ ಡಿವಾರ್ಮಿಂಗು, ಕ್ಲೀನು ಹಿಂಗೇನಾದರೂ ಕೆರೆ ಹತ್ರ ತಗೊಂಡೋಗ್ಬಿಟ್ಟು ಒಂದು ಸತಿ ಹಂಗೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಿಸಿಲಲ್ಲಿರೋಂಗೆ ಬಿಟ್ಟು ಒಂದು ದಿವಸ ಎಲ್ಲ ಹಂಗೆ ಅಟ್ಟಿಗೆ ತಂದು ಹಾಕ್ಬಿಟ್ಟು ಮತ್ತು ಡಿವಾರ್ಮಿಂಗು ಇವೆಲ್ಲ ಮಾಡಿ ನಷ್ಟ ಆಗೋದ್ರನ್ನ ಎಷ್ಟು ಸಾಧ್ಯವೋ ಅಷ್ಟು ಮುಂಜಾಗ್ರತಾ ಕ್ರಮವಾಗಿ ತಗೊಂಡು ತಪ್ಪಿಸ್ಬೇಕಾಗಿದೆ. ಓಕೆ, ಇದನ್ನೆಲ್ಲ ಮಾಡಿ ಲಾಭಾಂಶದ ಕಡೆಗೆ ಹೋಗ್ತೀರಂತ ನಾನಂತೂ ನಂಬಿದ್ದೀನಿ. ನಮಸ್ಕಾರ.